ರಾಜ್ಯ ಕಾಂಗ್ರೆಸ್ನಲ್ಲಿ ಬಂಡಾಯದ ಧಗ ಧಗ ಉರಿತಾ ಇದೆ ಕಾಂಗ್ರೆಸ್. ಧಗ ಧಗಿಸಿ ಉರಿತಾ ಇದೆ ಕಾಂಗ್ರೆಸ್. ಇದೀಗ ರಾಜೀನಾಮೆಗೆ ಮುಂದಾಗಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 20ಕ್ಕೂ ಹೆಚ್ಚು ಶಾಸಕರು ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮಂತ್ರಿಗಿರಿ ಸಿಗದೇ ಇದ್ದಕ್ಕೆ ಅಸಮಾಧಾನಗೊಂಡು ರಾಜೀನಾಮೆಯನ್ನ ನೀಡ್ತಾ ಇದ್ದಾರಂತೆ. ಈಗಾಗಲೇ ಯಶವಂತ ರಾಯ್ ಶಾಸಕ ಸ್ಥಾನಕ್ಕೆ ರಿಸೈನ್ ಅನ್ನು ನೀಡಿದ್ದಾರೆ. ಹಂಗಾಮಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಕೂಡ ರಾಜೀನಾಮೆಯನ್ನು ನೀಡಿದ್ದಾರೆ. ವೆರಿ 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 ಶಾಕಿಂಗ್ ನ್ಯೂಸ್ ಇದು. ನಾಳೆ ಬೇಳೂರು ಗೋಪಾಲ್ ಕೃಷ್ಣ ರಾಜೀನಾಮೆಯನ್ನ ನೀಡ್ತಾರಂತೆ. ಬೇಳೂರು ಗೋಪಾಲ್ ಕೃಷ್ಣ ಅವರ ಮನೆಯಲ್ಲೇ ಎಲ್ಲಾ ಶಾಸಕರು ಕೂಡ ಬಂದು ಮೀಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ಸಾಗರ ಶಾಸಕ ಸ್ಥಾನಕ್ಕೆ ಕೂಡ ರಾಜೀನಾಮೆ ಸಲ್ಲಿಸಲು ನಿರ್ಧಾರವನ್ನು ಮಾಡಿದ್ದಾರೆ. ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ ನಾಳೆ ರಾಜೀನಾಮೆಯನ್ನು ನೀಡ್ತಾರೆ. ಮುದ್ದೇಬಿಹಾಳ ಶಾಸಕ ಅಪ್ಪಾಜಿ ನಾಡಗೌಡ ರಾಜೀನಾಮೆ ನೀಡಿದ್ದಾರೆ. ಕರ್ನಾಟಕ ಸೋಪ್ ಅಂಡ್ ಡಿಟರ್ಜೆಂಟ್ ಅಧ್ಯಕ್ಷ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನು ನೀಡಿದ್ದಾರಂತೆ. ಕಳೆದ ಬಾರಿ ಮಂತ್ರಿಗಿರಿ ತಪ್ಪಿದ್ದಕ್ಕೆ ಅಧ್ಯಕ್ಷ ಸ್ಥಾನವನ್ನು ನೀಡಿದ್ರು. ಈ ಬಾರಿ ಅಧ್ಯಕ್ಷ ಸ್ಥಾನದಲ್ಲೇ ಮುಂದುವರಿಸ್ತಾ ಇದ್ದಾರೆ. ನಂಗೆ ಅದು ಬೇಕಾಗಿಲ್ಲ, ಅಗತ್ಯ ಇಲ್ಲ, ನಂಗೆ ಮಂತ್ರಿಗಿರಿ ಬೇಕು ಅಂತ ಹೇಳಿ ರಾಜೀನಾಮೆ ಕೊಟ್ಟಿದ್ದಾರೆ. ಮುಂದಿನ ಬಾರಿ ಮಂತ್ರಿಗಿರಿ ಕೊಡೋದಾಗಿ ಪ್ರಾಮಿಸ್ ಮಾಡಿದ್ರು, ಆದರೆ ಕೊಡ್ಲಿಲ್ಲ. ಸಚಿವ ಸ್ಥಾನ ಸಿಗದ ಹಿನ್ನೆಲೆ ಅಪ್ಪಾಜಿ ಗೌಡ ರಾಜೀನಾಮೆಯನ್ನು ನೀಡಿದ್ದಾರೆ. ಇನ್ನು ಟಿ ಬಿ ಜಯಚಂದ್ರರಿಂದಲೂ ಕೂಡ ರಾಜೀನಾಮೆ ಸಂದೇಶ ರವಾನೆ ಆಗಿದೆ. ಜಯಚಂದ್ರ ನಿವಾಸದಲ್ಲಿ, ಬೇಳೂರು ನಿವಾಸದಲ್ಲ, ಬದಲಿಗೆ ಜಯಚಂದ್ರ ಅವರ ನಿವಾಸದಲ್ಲಿ ಬೇಳೂರು ಸೇರಿ ಅನೇಕರು ಬಂದು ಚರ್ಚೆ ನಡೆಸ್ತಾ ಇದ್ದಾರೆ. ನಾಳೆ ಬೆಂಗಳೂರಿನಲ್ಲಿ 20ಕ್ಕೂ ಹೆಚ್ಚು ಶಾಸಕರು ಸಭೆಯನ್ನ ಕರೆದಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಒಂದು ಕಡೆ ಕುರ್ಚಿ ಮೇಲೆ ಕೂತ್ಕೊಳ್ಳೋದಾದ್ರೆ, ಮತ್ತೊಂದು ಕಡೆ ಕುರ್ಚಿಯಿಂದ ಎದ್ದು ಹೋಗ್ತಾ ಇದ್ದಾರೆ ಶಾಸಕರುಗಳು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 20 ಶಾಸಕರು ಇಲ್ಲಿ ಬಂಡಾಯ ಎದ್ದಿದ್ದಾರೆ. ರಾಜೀನಾಮೆ ನೀಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸಾಗರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ ನಾಳೆ ರಾಜೀನಾಮೆಯನ್ನು ನೀಡ್ತಾರಂತೆ. ನೋಡಿ, ಆ ಪ್ರತಿಭಟನೆಯ ವಿಜುವಲ್ಗಳನ್ನು ಕೂಡ ನಾವು ನಿಮ್ಮೆದುರಿಗೆ ತೋರಿಸ್ತಾ ಇದ್ದೀವಿ. ಅನೇಕರು ರಾಜೀನಾಮೆ ನೀಡೋಕೆ ಮುಂದಾಗ್ತಾ ಇದ್ದಾರೆ. ನಮಗೆ ಸಚಿವ ಸ್ಥಾನ ಸಿಗಲಿಲ್ಲ ಎಂಬುವಂತಹ ಹತಾಶೆಯಲ್ಲಿ ರಾಜೀನಾಮೆ ನೀಡ್ತಾ ಇದ್ದಾರೆ. ಬಸವರಾಜ್ ರಾಯರೆಡ್ಡಿ, ಚಲುವರಾಯಸ್ವಾಮಿ, ರುದ್ರಪ್ಪ ಲಮಾಣಿ ಆಗಿರಲಿ, ಯಶವಂತ ರಾಯ್, ಇವರೆಲ್ಲರೂ ಕೂಡ, ಬೇಳೂರು ಗೋಪಾಲ್ ಕೃಷ್ಣ, ಬಿಕೆ ಸಂಗಮೇಶ್, ಅಪ್ಪಾಜಿ ನಾಡಗೌಡ, ಹೀಗೆ ಟಿ ಬಿ ಜಯಚಂದ್ರ, ಹೀಗೆ ಅನೇಕರು ರಾಜೀನಾಮೆ ನೀಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಇದೇ ವಿಚಾರದ ಕುರಿತಾಗಿ ಮತ್ತಷ್ಟು ಅಪ್ಡೇಟ್ಸ್ಗಳು ನಮ್ಗೆ ಲಭ್ಯವಾಗ್ತಾ ಇದೆ. ಹೊಸ ಪಟ್ಟಿಗೆ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರಾ ಅನ್ನುವಂತಹ ಅನುಮಾನಗಳಿಲ್ಲಿ. 12 ಆಪ್ತರನ್ನ ಕೈಬಿಟ್ಟಿದ್ದಕ್ಕೆ ಸಿದ್ದು ಗರಂ ಆಗಿದ್ದಾರೆ. ಪ್ರಮಾಣ ವಚನಕ್ಕೆ ಸಿದ್ದರಾಮಯ್ಯರವರು ಬರಲೇ ಇಲ್ಲ. ವೈ? ಲೋಕಭವನದಿಂದ ದೂರ ಉಳಿದಿದ್ದಾರೆ ಮಾಜಿ ಸಿಎಂ. ಕಾಂಗ್ರೆಸ್ಸಿನ ಹುಲಿಯ ಸಿದ್ದರಾಮಯ್ಯ. ಪ್ರಮಾಣ ವಚನ ಕಾರ್ಯಕ್ರಮ ಮುಗಿದರೂ ಕೂಡ ಸಿದ್ದು ಇನ್ನೂ ಕೂಡ ಬಂದಿಲ್ಲ. ನಾನು ಬರಲ್ಲ ರೀ, ನನ್ನ ಆಪ್ತರು 12 ಜನಕ್ಕೆ ಏನು ಇವತ್ತು ಟಿಕೆಟ್ ತಪ್ಪಿದೆ, ಸಚಿವ ಸ್ಥಾನ ತಪ್ಪಿದೆ, ನಾನು ಬರಲ್ಲ ಅಂತ ಹಠ ಹಿಡಿದು ಕೂತ್ಕೊಂಡಿದ್ದಾರೆ ಅನ್ನುವಂಥ ಪ್ರಶ್ನೆಯಲ್ಲಿ ಬೋಸರಾಜು ಸೇರಿಸಲು ಕೊನೆ ಕ್ಷಣದವರೆಗೂ ಸಿದ್ದು ಫೈಟ್ ಮಾಡಿದ್ರಂತೆ. ಯಾವುದಕ್ಕೂ ಕ್ಯಾರೆ ಅನ್ನಲಿಲ್ಲ ಕಾಂಗ್ರೆಸ್ ಹೈಕಮಾಂಡ್. ಸಿದ್ದರಾಮಯ್ಯರವರ ಮಾತನ್ನ ಒಂದು ನೀತು ಕೂಡ ಪರಿಗಣಿಸಲಿಲ್ಲ. ಇದರಿಂದ ಸಿದ್ದರಾಮಯ್ಯ ನೊಂದಿದ್ದಾರಾ ಅನ್ನುವಂತ ಪ್ರಶ್ನೆ ಇಲ್ಲಿ. ಹೊಸ ಪಟ್ಟಿಗೆ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರಂತೆ. ಆಬ್ವಿಯಸ್ಲಿ ಎಸ್. ಯಾಕಂತ ಹೇಳಿದ್ರೆ ಇಡೀ ಕಾರ್ಯಕ್ರಮ ಏನಾಯ್ತು, ಸಿದ್ದರಾಮಯ್ಯರವರು ಈಗ ಬರ್ಬೋದು, ಆಮೇಲೆ ಬರ್ಬೋದು, ಇದೆಲ್ಲದನ್ನು ಕೂಡ ಕಾಯ್ತಾ ಇದ್ವಿ. ಆದ್ರೆ ಸಿದ್ದರಾಮಯ್ಯರವರು ಬರಲೇ ಇಲ್ಲ. ಕಡೆ ಕ್ಷಣದವರೆಗೂ ಕೂಡ ತಮ್ಮ ಆಪ್ತರಾಗಿರುವಂತಹ ಬೋಸರಾಜು ಅವರನ್ನ ಸೇರಿಸೋದಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯರವರು ಶತಾಯಗತಾಯ ಪ್ರಯತ್ನವನ್ನ ಪಟ್ಟರಂತೆ. ಆದರೆ ಅವರ ಮಾತಿಗೆ
ಒಂದಿಂಚು ಕೂಡ ಬೆಲೆ ಕೊಡಲಿಲ್ಲ ಹೈಕಮಾಂಡ್. ಹಾಗಾಗಿ ಸಿದ್ದರಾಮಯ್ಯರವರು ಮನಸ್ತಾಪ ಬಂದಿದೆ, ಅವರಿಗೆ ನೊಂದಿದ್ದಾರೆ ಅನ್ನುವಂತಹ ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ. ಪ್ರಮಾಣ ವಚನಕ್ಕೆ ಸಿದ್ದರಾಮಯ್ಯರವರು ಬರಲಿಲ್ಲ. ಒಂದ್ ಕಡೆ ಮತ್ತೊಂದು ಕಡೆಯಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಆ ವಿಷುವಲ್ಗಳನ್ನ ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀವಿ. ನಮ್ಮವರಿಗೆ ಕೊಡ್ಲಿಲ್ಲ ಅಂತ ಹೇಳಿ ಭಾಗದ ಅಭಿಮಾನಿಗಳು ಅವರೆಲ್ಲರೂ ಕೂಡ ಬಂದು ಪ್ರತಿಭಟನೆ ಮಾಡ್ತಾ ಇರೋದನ್ನ ನೀವು ನೋಡಬಹುದು. ಕಾಂಗ್ರೆಸ್ನಲ್ಲಿ ಒಂದು ಕಡೆ ಸಂತಸದ ವಾತಾವರಣ ಇದ್ರೆ ಮತ್ತೊಂದು ಕಡೆ ವ್ಯತಿರಿಕ್ತ ವಾತಾವರಣ. ರಾಜೀನಾಮೆಯ ಮೇಲೆ ರಾಜೀನಾಮೆ ಕೊಡ್ತಾ ಇದ್ದಾರೆ. ಯಾವುದಕ್ಕೂ ಕೂಡ ಕ್ಯಾರೆ ಅಂತಿಲ್ಲ ಹೈಕಮಾಂಡ್. ಇದರಿಂದ ಸಿದ್ದರಾಮಯ್ಯರವರು ಕೂಡ ನೊಂದಿದ್ದಾರೆ. ಅವರ ಜೊತೆಯಲ್ಲಿ ಅನೇಕ ಶಾಸಕರು ಕೂಡ ನೊಂದಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 20 ಶಾಸಕರು ನಾಳೆ ದಿನ ರಾಜೀನಾಮೆ ನೀಡುವಂತ ಸಾಧ್ಯತೆಗಳಿವೆ. ಪ್ರಮಾಣ ವಚನಕ್ಕೆ ಸಿದ್ದರಾಮಯ್ಯರವರು ಬರಲಿಲ್ಲ.